ಹಲೋ ಎವ್ರಿವನ್, ಬನ್ನಿ ಇವತ್ತು ನನ್ನ ಗಾಡಿನ ರೆಡಿ ಮಾಡ್ಸೋಣ. ಇದು 1980 ಮಾಡಲು. ಇಲ್ಲಿ ನೋಡ್ತಾ ಇರೋದಲ್ಲ ಗಾಡಿ ಪಾರ್ಟ್ಸು, ಇದ್ರ ಜೊತೆ ಹೊಸ ಪಾರ್ಟ್ಸ್ ಕೂಡ ಇದೆ ಒಂದಷ್ಟು. ಯಾಕೆ ಈ ಥರ ಒಂದು ಪರಿಸ್ಥಿತಿ ಬಂತು, ನನಗೆ ಹೊಸ ಪಾರ್ಟ್ಸ್ ಹಾಕ್ಸೋವಂಥ ಅವಶ್ಯಕತೆ ಬಂತು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಗಾಡಿನ ಫಸ್ಟ್ ತಿಳ್ಕೊಳ್ಳೋಣ, ಯಾಕೆ ಈ ಥರ ಆಯಿತು ಅಂತ. ಈ ಗಾಡಿ ಬಂದ್ಬಿಟ್ಟು ಒಡಿಶಾ ಸ್ಟೇಟ್ ಒಬ್ಬರು ಪರ್ಸನ್ ಇದ್ರು, ಅವ್ರದ್ದು ಇದು ಗಾಡಿ. ಅವರು ಫೋರ್ತ್ ಓನರು, ಅವರು ಹೊಸಕೋಟೆಯಲ್ಲಿದ್ದರು. ಅದನ್ನು ಮತ್ತೆ ನಾನು ಕರ್ನಾಟಕಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ ಆ ಎನ್ ಒ ಸಿ ಮುಖಾಂತರ. ಅದನ್ನೆಲ್ಲ ಮಾಡ್ಸೋದಕ್ಕೆ ಒಂದು 15,000 ರೂಪಾಯಿ ಖರ್ಚಾಯಿತು. HR ಲೇಔಟಲ್ಲಿ ಒಬ್ಬರು ಏಜೆಂಟ್ನ ಹಿಡ್ದು ಮಾಡಿಸ್ದೆ. ಇವಾಗ ನೋಡ್ತಾ ಇರ್ಬೋದು ಹೊಸ ಪಿಸ್ಟನ್ ಇವಾಗ ಅವ್ರು ಕುಂಡಿಸ್ತಾ ಇರೋದು. ಯಾಕೆ ಈ ಥರ ಒಂದು ಪರಿಸ್ಥಿತಿ ಆಯಿತು ಅಂದರೆ, ನಾನು ಗಾಡಿ ತೊಗೊಂಡಿದ್ದು 1,50,000ಕ್ಕೆ ಗಾಡಿ ತೊಗೊಂಡೆ. ಅದನ್ನು ಓಡಿಸ್ದಾವಾಗ ನನಗೆ ಒಂದು 40-50 ಮೇಲೆ ಈ ಗಾಡಿ ಹೋಗ್ತಾ ಇರಲಿಲ್ಲ ಸ್ಪೀಡಾಗಿ. ಎಷ್ಟೇ ನೀವು ಥ್ರಾಟಲ್ ಕೊಟ್ಟರು ಗಾಡಿ ಎಳೀತಾ ಇಲ್ಲ, ಪವರೇ ಇಲ್ಲ. ಸೊ ಇದೆಲ್ಲ ಚೆಕ್ ಮಾಡಿಸಿದಾಗ ನಾನು ಚೆಕ್ ಮಾಡಿಸೋಣ ಅಂತ ಒಬ್ಬರು ಮೆಕ್ಯಾನಿಕ್ನ ಹುಡುಕ್ತಾ ಇದ್ದೆ. ಆವಾಗ ನನಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಸಿಕ್ದವ್ರು ಇವರು ಅಕ್ಬರು. ಇವ್ರು ಬ್ಲೂ ಶರ್ಟಲ್ಲಿ ಇದ್ದಾರೆ ನೋಡಿ, ಅವರೇ ಮೆಕ್ಯಾನಿಕ್ ಸ್ಪೆಷಲಿಸ್ಟು. ರಾಯಲ್ ಎನ್ಫೀಲ್ಡ್ ಎಸ್ಪೆಷಲಿ ವಿತ್ ದ ಓಲ್ಡ್ ಮಾಡೆಲ್ ಸ್ಟೈಲ್ಸ್ಗೆ ಅವರು ತುಂಬ ಸ್ಪೆಷಲಿಸ್ಟು. ಎನಿ ಅದಷ್ಟೇ ಅಲ್ಲದೆ ನ್ಯೂ ಮಾಡೆಲ್ಸ್ ಕೂಡ ಮಾಡ್ತಾರೆ. ಎಂಥ ಸಮಸ್ಯೆ ಇದ್ರೂ ನಿಮ್ಗೆ ರೆಡಿ ಮಾಡಿಕೊಡ್ತಾರೆ. ಇವಾಗ ನೋಡ್ತಾ ಇರ್ಬೋದು ಅವ್ರು ಬ್ಲ್ಯಾಕ್ ಕಲರ್ ಇಟ್ಕೊಂಡಿದಾರಲ್ಲ, ಅದೇ ಬೋರ್ ಕಿಟ್ ಅಂತ ಕರೀತಾರೆ. ಅದ್ರ ಬೋರ್ ಆ ಬ್ಲ್ಯಾಕ್ ಕಲರ್ನ ಬೋರ್ ಅಂತಾರೆ, ಅದು ಪ್ಲಸ್ ಪಿಸ್ಟನ್ ಜೊತೆಗೆ ಎರಡು ಬಂದರೆ ಬೋರ್ ಕಿಟ್ ಅಂತಾರೆ. ಇದೆಲ್ಲ ಸೇರಿ ನಂಗೆ ಒಂದು 5,000 ರೂಪಾಯಿ ಆಯಿತು ಬೋರ್ ಕಿಟ್ಟು. ನಾನು ಇದು ಬೋರ್ ಕಿಟ್ ಚೇಂಜ್ ಮಾಡ್ಸೋಣ ಅಂತ ಅಷ್ಟೇ ನಾನು ಅವ್ರಿಗೆ ಗಾಡಿ ಕೊಟ್ಟಿದ್ದು. ಆದರೆ ಅಲ್ಲಿಂದ ಹೋಗಿ ರೆಡಿ ಮಾಡಿಸೋವಾಗ ಒಂದಾದ್ಮೇಲೆ ಒಂದು ಪಾರ್ಟ್ಸ್ ನನಗೆ ಅವಶ್ಯಕತೆ, ಹೊಸ ಹಾಕ್ಸೋ ಪರಿಸ್ಥಿತಿ. ನೋಡಿ ಫ್ರೀ ಫ್ಲೋ ಚೆಕ್ ಮಾಡ್ತಾ ಇದ್ದಾರೆ ಪಿಸ್ಟನ್ ಕೌಂಟರ್ಸ್ ಮೇಲೆ. ಎಲ್ಲ ನೀಟಾಗಿ ಮಾಡಿಕೊಟ್ರು. ಎಲ್ಲ ಜೆನ್ಯೂನ್ ಐಟಮ್ಸ್ ಥರ ನಮಗೆ ಎಲ್ಲ ಕಣ್ಮುಂದೆನೇ ಓಪನ್ ಮಾಡಿ ನಮ್ಮ ಮುಂದೆನೇ ಇದನ್ನೆಲ್ಲ ಪಾರ್ಟ್ಸ್ನ ಇನ್ಸ್ಟಾಲೇಷನ್ ಮಾಡ್ತಾಯಿದ್ರು. ನಾವಿದ್ದಾಗೇ ಅವ್ರು ರೆಡಿ ಮಾಡಿಕೊಟ್ರು. ಇಲ್ಲ ಯಾಕಂದ್ರೆ ನಾನು ಕೇಳಿದ್ದೆ ಈ ಥರ ಎಲ್ಲ ನಾನಿದ್ದಾಗೇ ಮಾಡಿಕೊಡಿ ಅಂತ ಮಾಡಿಕೊಟ್ರು. ಆಮೇಲೆ ನನಗೆ ಏನಾಯ್ತು, ಇದನ್ನು ಪಿಸ್ಟನ್ ಒಂದೇ ಅಷ್ಟೇ ಅಲ್ಲ, ಅದಾದಮೇಲೆ ಅವ್ರು ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ನನಗೆ ಹೆಡ್ಡಲ್ಲಿ ಕೂಡ ಒಂದಷ್ಟು ಕ್ರ್ಯಾಕ್ಸ್ ಆಗಿಬಿಟ್ಟಿತ್ತು. ಎಲ್ಲಾಗಿತ್ತು, ಸ್ಪಾರ್ಕ್ ಪ್ಲಗ್ಸ್ ಹತ್ರ ನನಗೆ ಅಷ್ಟು ಏರ್ ಕ್ರ್ಯಾಕ್ಸ್ ಆಗಿತ್ತು. ಆ ಏರ್ ಕ್ರ್ಯಾಕ್ಸ್ ಇರೋದ್ರಿಂದ ನನಗೆ ಜಾಸ್ತಿ ಏರ್ ಲೀಕ್ ಆಗ್ತಾ ಇತ್ತು. ಅದರಿಂದ ನನಗೆ ಗಾಡಿನ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು 30-40 ಟೈಮ್ಸ್. ನೋಡಿ ಇವಾಗ ಅವ್ರ ಹೆಡ್ ಇದೆ ಅಲ್ಲ, ಆ ಹೆಡ್ ಅಲ್ಲಿ ಸ್ಪಾರ್ಕ್ ಪ್ಲಗ್ ಪ್ಲೇಸಿಂಗ್ ಇದೆ ನೋಡಿ, ಅಲ್ಲಿ ಏರ್ ಕ್ರ್ಯಾಕ್ ಆಗಿತ್ತು ನನಗೆ. ಸೊ ಅದ್ರ ಮುಖಾಂತರ ನನಗೆ ಒಂದು 30-40 ಟೈಮ್ಸ್ ಕಿಕ್ ಮಾಡಬೇಕಾಗೋ ಪರಿಸ್ಥಿತಿ ಸ್ಟಾರ್ಟಿಂಗ್ ಇನಿಷಿಯಲ್ ಟೈಮಲ್ಲಿ, ಫಸ್ಟ್ ಟೈಮ್ ಆಫ್ ದ ಡೇ ನಾನು ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ. ಸೊ ಅದನ್ನೆಲ್ಲ ನೀಟಾಗಿ ಮಾಡಿಕೊಟ್ರು. ಏನು ಏರ್ ಗ್ಯಾಪ್ ಎಲ್ಲ ಕಾಣಿಸ್ದೇ ಇರೋಂಗೆ, ಎಲ್ಲೂ ಏರ್ ಲೀಕ್ ಆಗದೆ ಇರೋಂಗೆಲ್ಲ ಮಾಡಿಕೊಟ್ರು. ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ಆಮೇಲೆ ಅದ್ರ ಮಾಡ್ತಾ ಇದ್ದಂಗೆ ಇವಾಗ ಕಾರ್ಬೊರೇಟರ್ ಬಿಚ್ತಾ ಇದ್ದಾರೆ ನೋಡಿ, ಅದು ಕೂಡ ಹೊಸದು ಹಾಕುವಂಥ ಪರಿಸ್ಥಿತಿ. ಹಳೆ ಕಾರ್ಬೊರೇಟರು ಅವರು ಕುಂಡಿಸ್ಬೇಕಾದ್ರೆ ಅದರಲ್ಲಿ ಸ್ವಲ್ಪ ಕ್ರ್ಯಾಕ್ ಎಲ್ಲ ಐಡೆಂಟಿಫೈ ಆಯಿತು. ಸೊ ಇಮಿಡಿಯೇಟಾಗಿ ಅದನ್ನು ಚೇಂಜ್ ಮಾಡಿಸುವಂಥ ಸಜೆಷನ್ ಮಾಡಿದ್ರು. ಸರಿ ಆಯಿತು ಅಂತ ಮಾಡಿಸ್ದೆ. ಸೊ ಇವಾಗ ಏನು ಗಾಡಿ ನೀವು ನೋಡ್ತಾ ಇದ್ದೀರಾ, ಈ ಗಾಡೀಲಿ ಆಲ್ಮೋಸ್ಟು ಎಲ್ಲನೂ ಚೇಂಜ್ ಆಗಿದೆ. ಅಂದರೆ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ಸ್ ಚೇಂಜ್ ಆಗಿದೆ. ಕಾರ್ಬೊರೇಟರ್, ಬೋರ್ ಕಿಟ್ಟು, ಪಿಸ್ಟನ್ನು, ಕ್ಲಚ್ ಪ್ಲೇಟ್ ಕೂಡ ಹೊಸದು ಹಾಕ್ಸಿದೆ. ಆಮೇಲೆ ಟಿಪೆಟ್ ರಾಡ್ಸು, ಆಮೇಲೆ ರಾಕರ್ ಸೆಟ್ ಅಂತ, ಆಮೇಲೆ ಕಿಕ್ಕರು, ಆಮೇಲೆ ಇನ್ನೇನು ಹಾಕ್ಸಿದೆ, ಇಷ್ಟು ಹಾಕ್ಸಿದ್ದೀನಿ. ಈ ಗಾಡಿ ನೀವು ನೋಡ್ತಾ ಇರೋ ಕಂಡೀಷನ್ ಏನಿದೆ, ಒಳ್ಳೆ ಓನರ್ ಕೊಟ್ಟಿದ್ದು. ಇವಾಗ ಅಲಾಯ್ ವೀಲ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಆಮೇಲೆ ಈ ಸೀಟ್ ಬೀಡಿಂಗು, ಬ್ರಾನ್ಸ್ ಮೆಟೀರಿಯಲ್ ಅದೆಲ್ಲ ಅವರೇ ಹಳೆ ಓನರೇ ನೀಟಾಗಿ ಮೇಂಟೈನ್ ಮಾಡಿದ್ರು. ಇವಾಗ ನಂದು ಇಂಜಿನ್ ಕೆಲಸ ಜೊತೆಗೆ ಇವಾಗ ನೋಡಿ ಅವ್ರು ಬ್ಲೂ ಕಲರ್ ಕವರಿಂದ ತೆಗೆದ್ರಲ್ಲ, ಅದು ಬಂದ್ಬಿಟ್ಟು ರಾಕರ್ ಸೆಟ್ ಅಂತ ಕರೀತಾರೆ. ಹಳೆ ರಾಕರ್ ಸೆಟ್ ಬಂದ್ಬಿಟ್ಟು ಓಲ್ಡ್ ಮಾಡೆಲ್ದು ಅಲ್ಯೂಮಿನಿಯಂ ಮೇಕ್ ಆಗಿತ್ತು. ಸೊ ಅದರಿಂದ ಏನಂದರೆ ನಾವು ಜಾಸ್ತಿ ಲಾಂಗ್ ಡ್ರೈವ್ ಎಲ್ಲ ಹೋದಾಗ ಹೀಟ್ ಆದಾಗ ಸೌಂಡ್ಗಳೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಮೆಟಲ್ದು ಹಾಕ್ಸ್ಕೊಳ್ಳಿ ಅಂತ ಹೊಸದಾಗಿ ನಂಗೆ ಸಜೆಸ್ಟ್ ಮಾಡಿದ್ರು. ಸರಿ ಆಯಿತು ಅಂತ ಅದು ಕೂಡ ಹಾಕ್ಸಿದೆ. ಸೊ ಹಳೆ ಓನರು ಈ ರಾಯಲ್ ಎನ್ಫೀಲ್ಡ್ದು ಇದೆಲ್ಲ ಫುಲ್ ಪಂಜಾಬಿ ಸ್ಟೈಲಲ್ಲಿ ಅವರು ಮೇಂಟೈನ್ ಮಾಡಿದರು. ಅಲಾಯ್ ವೀಲ್ಸ್ ಆಗಿರಲಿ, ಹ್ಯಾಂಡಲ್ ಆಗಿರಲಿ, ಸೀಟಿಂಗ್ ಆಗಿರಲಿ, ಆಮೇಲೆ ಲೈಟಿಂಗ್ ಎಲ್ಲ ಬರುತ್ತೆ ಈ ಗಾಡಿಗೆ. ನಾನು ಕತ್ತಲಲ್ಲಿ ಒಂದ್ಸಲಿ ವೀಡಿಯೋ ಮಾಡಾಕ್ತೀನಿ. ಸೊ ಅದೆಲ್ಲ ಹಳೆ ಓನರೇ ಮಾಡಿಸಿದ್ರು. ನಾನು ಬರೀ ಇಂಜಿನ್ ಕೆಲಸ ಮಾತ್ರ ರೆಡಿ ಮಾಡಿಸ್ಕೊಂಡೆ. ಇದೆಲ್ಲ ಮಾಡಿಸೋದಕ್ಕೆ ನನಗೊಂದು 25,000 ರೂಪಾಯಿ ಆಯಿತು. ಇವಾಗ ನೋಡಿ ಗ್ರೈಂಡಿಂಗ್, ಇದರಿಂದ ಗ್ರೈಂಡ್ ಕಟ್ ಮಾಡ್ತಾರೆ ಟಿಪೆಟ್ ರಾಡ್ಸ್ನ. ಎಕ್ಸೆಸ್ ಟಿಪೆಟ್ ರಾಡ್ಸ್ ಇರುತ್ತಾ, ಅದನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ. ಟಿಪೆಟ್ ಇವಾಗ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರೋದು ಅದು ಕೆಳಗಡೆ. ಟೈಮಿಂಗ್ ಏನೋ ಇರಬೇಕು ಅನ್ಕೊತೀನಿ, ಅಂದರೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಅವರು ಅವಾಗ ಹೇಳ್ತಾ ಇದ್ದಿದ್ದು ನಾನು ತಿಳ್ಕೊತಾ ಇದ್ದೆ ಅಷ್ಟೇ. ಯಾಕಂದ್ರೆ ನಂದು ಇದು ಫಸ್ಟ್ ಗಾಡಿ, ನಾನು ಓಲ್ಡ್ ಮಾಡೆಲ್ನ ಮೇಂಟೈನ್ ಮಾಡ್ತಾ ಇರೋದು, 1980 ಮಾಡಲು. ಸೊ ಫೈನಲಿ ಎಲ್ಲ ಚೆನ್ನಾಗಿ ಬಂತು ಗಾಡಿ, ನೀಟಾಗಿ ರೆಡಿ ಮಾಡಿಕೊಟ್ರು. ಇವಾಗ ನೋಡ್ತಾರೆ ಕ್ಲಚ್ ಪ್ಲೇಟ್ ಕೂಡ ಹೊಸದಾಗಿ ಹಾಕ್ಕೊಟ್ರು. ಅವರೆಲ್ಲ ಬಿಚ್ಚಿಬಿಟ್ಟು ಇವಾಗ ಹಾಕ್ತಾ ಇದ್ದಾರೆ, ರೆಡಿ ಮಾಡಿಕೊಟ್ರು.
ಸೊ ನನಗಂತೂ ಖುಷಿ ಇದೆ, ಒಳ್ಳೆ ಹೊಸ ಐಟಮ್ಸ್ ನನ್ನ ಗಾಡಿಗೆ ಬಂದಿದೆ. ಆಮೇಲೆ ಇವನ್ ಇನ್ನೇನು ಇನ್ನೊಂದು 20 ವರ್ಷ ತನಕ ನಾನೇನು ಮಾಡಿಸೋಂಥ ಅವಶ್ಯಕತೆ ಇರಲ್ಲ. ನಾನು ಸುಮ್ಮನೆ ಜನರಲ್ ಸರ್ವಿಸ್ ಥರ ಮೇಂಟೈನ್ ಮಾಡಿದ್ರೆ ಆಯಿತು ಅಂತ. ಓವರಾಲ್ ಅಕ್ಬರ್ ಅನ್ನೋರು HBR ಲೇಔಟಲ್ಲಿ ಒಳ್ಳೆ ಮೆಕ್ಯಾನಿಕ್ಕು. ನೀವು ಫುಲ್ಲು ಬೈಕ್ ಎಂಥ್ಯೂಸಿಯಾಸ್ಟಿಕ್ ಅವರು, ಮತ್ತು ವೆರಿ ಗುಡ್ ನಾಲೆಡ್ಜ್ ಅವನ್ನ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಓಲ್ಡ್ ಮಾಡಲು ನ್ಯೂ ಮಾಡಲ್ ಎಲ್ಲನೂ ಸೂಪರಾಗಿ ರೆಡಿ ಮಾಡಿಕೊಟ್ರು. ಸೊ ನಿಮ್ಗೆ ಯಾರನ್ನ ಬೇಕಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, HBR ಲೇಔಟಲ್ಲಿ ಸಿಗ್ತಾರೆ. ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಫಿಷಿಯಲ್ ಪೇಜ್ ಇದೆ, ಪಬ್ಲಿಕ್ ಪೇಜು, ಅದು ಅಕ್ಬರ್ ರಾಯಲ್ ಎನ್ಫೀಲ್ಡ್ಸ್ ಅಂತ, ನೀವು ನೋಡಿ ಅದರಲ್ಲಿ ಕೂಡ. ಸೊ ಗಾಡಿ ರೆಡಿ ಆಯಿತು, ಇವಾಗ ಸೌಂಡ್ ಕೇಳಿ ನೀವು, ಏನಂತೀರಾ? ಕೇಳಿದ್ರ ಸೌಂಡು? ಥ್ಯಾಂಕ್ ಯು.